ದರ್ಶನವ ನೀಡೆಯ ನಂಜುಂಡ ಬಾರೆಯ ದರ್ಶನವ ನೀಡೆಯ ಭಕುತನ ಮೊರೆಯು ಕೇಳದೆ ಸ್ವಾಮಿ ಭಕುತನ ಮೊರೆಯು ಕೇಳದೆ ಸ್ವಾಮಿ ಕರಳಪುರೀಶ್ವರ ಸ್ವಾಮಿ ಕರುಣಾ ಸಾಗರ ನಂಜುಂಡ ಬಾರೆಯ ನೀ ದರ್ಶನವ ನೀಡೆಯ ಬಾಳಲಿ ನಾನು ಮುಂದಿನಯ್ಯ ಶಾಂತಿಯ ನೀಡೋ ಜಗದುಡೆಯ ಬಾಳಲಿ ನಾನು ಮುಂದಿನಯ್ಯ ಶಾಂತಿಯ ನೀಡೋ ಜಗದುಡೆಯ ಸೂರ್ಯ ಪ್ರಿಯ ಕರನೆ ಗಣಪನ ಪ್ರಿಯ ಪಿತನೆ ಎನ್ನ ನೀ ಸಲಹೆಯ ಕರುಣೆಯ ತೋರೆಯ ಶಿವನೇ ಗೌರಿಯ ಪ್ರಿಯ ಕರನೆ ಗಣಪನ ಪ್ರಿಯ ಪಿತನೆ ಎನ್ನ ನೀ ಸಲಹೆಯ ಅರನೆ ಕರುಣೆಯ ತೋರೆಯ ಗಂಗಾಧರನೆ ಮುಕ್ಕಣ್ಣ ಶಿವನೇ ಗಂಗಾಧರನೆ ಮುಕ್ಕಣ್ಣ ಶಿವನೇ ನಿನ್ನನ್ನು ನಂಬಿರುವೆನ ಹರಣಿ ನಂಗೆ ಬಂದೆನ ನಂಜುಂಡ ಬಾರೆಯ ನೀ ದರ್ಶನವ ನೀಡೆಯ ಕಪಿಲ ತೀರದಿ ನಿಂತ ಹರನೆ ಆನಲೋಲನೆ ಪರಶಿವನೇ ಕಪಿಲ ತೀರದಿ ನಿಂತ ಹರನೆ ಆನಲೋಲನೆ ಪರಶಿವನೇ ಜಗವನ್ನು ಉಳಿಸಲು ಅಂಜನು ಉಂಡವನೇ ಎನ್ನನು ಪಾಲಿಸೋ ಶಿವನೇ ನೋವನ್ನು ನೀಗಿಸೋ ಸ್ವಾಮಿ ಜಗವನ್ನು ಉಳಿಸಲು ನಂಜನು ಉಂಡವನೇ ಎನ್ನನು ಪಾಲಿಸೋ ಶಿವನೇ ನೋವನ್ನು ನೀಗಿಸೋ ಕರುಣಿಸಿ ಬಾರು ಕರುಣೆಯ ತೋರು ಕರುಣಿಸಿ ಬಾರು ಕರುಣೆಯ ತೋರು ಭಕುತನ ಕಾಪಾಡಲು ನಂಜುಂಡ
ದರ್ಶನವ ನೀಡೆಯ ನಂದುಂಡ ಬಾರೆಯ ನೀ ದರ್ಶನವ ನೀಡೆಯ ಭಕುತನ ಮೊರೆಯು ಕೇಳದೆ ಸ್ವಾಮಿ ಭಕುತನ ಮೊರೆಯು ಕೇಳದೆ ಸ್ವಾಮಿ ಕರುಣಪುರೀಶ್ವರ ಸ್ವಾಮಿ ಕರುಣಾ ಸಾಗರ ನಂದುಂಡ ಬಾರೆಯ ನೀ ದರ್ಶನವ ನೀಡೆಯ ನಂಬಿದ ಭಕ್ತರ ಕಾಯುವ ಶಿವನೇ ನಂಜುಂಡೇಶ್ವರನೇ ಲೋಕದ ಹಿತಕ್ಕೆ ವಿಷವ ಕುಡಿದ ವಿಷಕಂಠಹರನೇ ನೀನು ಬಾರದೆ ಜೀವ ಉಳಿಯದು. ಇದು ಮತ್ತು ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ. ಅನೇಕ ಜನರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಎಲ್ಲರೂ ಒಳ್ಳೆಯ ಮಳೆ ಮತ್ತು ಕಾಲಕ್ರಮೇಣ ಮಳೆ ಮತ್ತು ಬೆಳೆಗಳ ಅದ್ದೂರಿಯಾಗಿ ಮಾಡ್ತಾರೆ. ಆನೇಕಲ್ ತಾಲೂಕು ಅತ್ತಿಬೆಲೆ ಗ್ರಾಮದಲ್ಲಿ ಕೋಟೆ ಬೀದಿಯಲ್ಲಿರ್ತಕ್ಕಂತಹ ಪಾರ್ವತಿ ಸಮೇತ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿಯವರ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಗ್ರಾಮಸ್ಥರ ಹಾಗೂ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ನಡೀತಾ ಇದೆ. ಪ್ರತಿ ವರ್ಷ ವೈಶಾಖ ಶುದ್ಧ ಹುಣ್ಣಿಮೆಯಂದು ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಪಾರ್ವತಿ ಸಮೇತ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಬಹಳ ಪುರಾತನವಾಗಿರ್ತಕ್ಕಂಥ ದೇವಾಲಯ. 1000 ವರ್ಷಗಳಿಗೂ ಹಿಂದಿನ ಇತಿಹಾಸ ಇರತಕ್ಕಂಥ ಒಂದು ದೇವಾಲಯ. ಈ ದೇವಾಲಯದಲ್ಲಿ ಸಪ್ತಾನಿಕೋತ್ಸವ ಅಂದರೆ 7 ದಿನಗಳ ಒಂದು ಕಾರ್ಯಕ್ರಮ ಶೈವಾಗಮ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಈ ದೇವಾಲಯದ ಪ್ರಧಾನ ಅರ್ಚಕರು ಆಗಮಿಕರು ಆಗಿರ್ತಕ್ಕಂತಹ ನಮ್ಮ ಅಣ್ಣನವರು ಆದಂತಹ ವೇದಬ್ರಹ್ಮಶ್ರೀ ನಂಜುಂಡ ದೀಕ್ಷಿತರು ಇತ್ತೀಚೆಗಷ್ಟೇ ದೈವಾಧೀನರಾದರು. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ಗ್ರಾಮಸ್ಥರು ಹಾಗೂ ಎಲ್ಲ ಸೇವಾಕರ್ತರ ಸಹಕಾರದಿಂದ ನಡೀತಾ ಇದೆ. ನಿನ್ನೆ ರಾತ್ರಿ ಪಾರ್ವತಿ ಸಮೇತ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿಯವರ ಗಿರಿಜಾ ಕಲ್ಯಾಣೋತ್ಸವ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೆದಿದೆ. ಅದಾದ ಮೇಲೆ ಇವತ್ತು ಅಭಿಜಿನ್ ಮುಹೂರ್ತದಲ್ಲಿ ನಂಜುಂಡೇಶ್ವರ ಸ್ವಾಮಿಯವರ ಬ್ರಹ್ಮರಥೋತ್ಸವ. ಈ ಬಾರಿ ವಿಶೇಷ ಏನಪ್ಪ ಅಂತಂದರೆ, ಇದುವರೆಗೂ ಭಾಳ ಹಳೆಯದಾಗಿದ್ದಂಥ ಒಂದು ರಥ ಇತ್ತು, ಶಿಥಿಲವಾಗಿದ್ದಂತಹ ರಥ. ಈಗ ಈ ಬಾರಿ ನೂತನವಾಗಿ ಗ್ರಾಮಸ್ಥರ ಹಾಗೂ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಒಂದು ನೂತನ ರಥವನ್ನು ನಿರ್ಮಾಣ ಮಾಡಿ ಈ ರಥದಲ್ಲಿ ಪಾರ್ವತಿ ಸಮೇತ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿಯವರ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ನೂತನ ರಥದ ನಿರ್ಮಾಣಕ್ಕೆ ಕಾಣಿಕೆಯಾಗಿ ಅಂದರೆ ಹಣದ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಗ್ರಾಮಸ್ಥರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅತ್ತಿಬೆಲೆ ಗ್ರಾಮಸ್ಥರಿಗೆ ಹಾಗೂ ಆನೇಕಲ್ ತಾಲೂಕಿನ ಎಲ್ಲ ಭಕ್ತ ಮಹಾಶಯರಿಗೂ ಪಾರ್ವತಿ ಸಮೇತ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿಯವರು ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅತ್ತಿಬೆಲೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಪಾರ್ವತಿ ಸಮೇತ ನಂಜುಂಡೇಶ್ವರ ದೇವಸ್ಥಾನದ ಹೊಸದಾಗಿ ನಿರ್ಮಾಣವಾದ ರಥೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಗ್ರಾಮಸ್ಥರು ಮತ್ತು ನೆರೆಹೊರೆಯವರೆಲ್ಲ ಸೇರಿ ನಡೆಸಿಕೊಟ್ಟಿರ್ತಾರೆ. ಇದಕ್ಕೆಲ್ಲ ಜನ ಆಗಮಿಸಿ ಬಹಳ ಇದು ಮಾಡಿಕೊಟ್ಟಿರೋದ್ರಿಂದ ಎಲ್ಲರಿಗೂ ಧನ್ಯವಾದಗಳು. ನಂಜುಂಡೇಶ್ವರ ಸ್ವಾಮಿ ರಥೋತ್ಸವ ಭಾಳ ವರ್ಷಗಳಿಂದ ನಡೀತಾ ಇದೆ. ಎಲ್ಲ ಜನಗಳಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಭಕ್ತ ಮಹಾಶಯರಲ್ಲಿ ಹೇಳೋದೇನೆಂದರೆ, ಈ ದಿನ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ರಥೋತ್ಸವ ನಡೀತಾ ಇದೆ. ಇದು ಬಹಳ ಹಿಂದಿನ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಯಾವುದೇ ಒಂದು ಕಾರಣದಿಂದ ನಿಂತಿಲ್ಲ. ಈವರೆಗೂ ತುಂಬ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮನ ಈ ಊರಿನ ಗ್ರಾಮಸ್ಥರು, ಪಕ್ಕದ ಊರ ಗ್ರಾಮಸ್ಥರುಗಳು ಸೇರಿ ತುಂಬ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ.